ವಿರಾಮದ ನಂತರ ಸುವರ್ಣ ವಾರ್ತೆಗಳಿಗೆ ಸ್ವಾಗತ. ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ. ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಿದ್ದೀವಿ. ಈಗ ನಿಮಿಷ 10 ಸುದ್ದಿ 50. ರಾಜ್ಯ ಸಚಿವ ಸಂಪುಟ ಸಭೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಆದಾಯ ಮಿತಿ 3.5 ಲಕ್ಷಕ್ಕೆ ಹೆಚ್ಚಳ. ಲೋಕಾಯುಕ್ತ ಕಾಯ್ದೆ ಸೆಕ್ಷನ್ 9ಕ್ಕೆ ತಿದ್ದುಪಡಿ ಸೇರಿದಂತೆ ಸುಮಾರು 25ಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ನಿರ್ಧಾರ. ನಕಲಿ ಡಾಕ್ಟರೇಟ್ ಸೃಷ್ಟಿ, ಬೇರೆ ಹೆಸರಲ್ಲಿ ಪಾಸ್ಪೋರ್ಟ್ ಹೊಂದಿದ ಆರೋಪ. ಟ್ರಯೋವರಲ್ ಶಾಲೆಯ ಮುಖ್ಯೋಪಾಧ್ಯಾಯನಾಗಿದ್ದ ಬ್ರಿಟಿಷ್ ಪ್ರಜೆ ಪಾಲ್ ಫ್ರಾನ್ಸಿಸ್ ಮಿಕೇನ್ ಬಂಧನ. ಬೆಂಗಳೂರಿನ ಕೊಡಿಗೇನಹಳ್ಳಿ ಪೊಲೀಸರ ಕಾರ್ಯಾಚರಣೆ. ಸಾರ್ವಜನಿಕರಿಗೆ ಕೋಟ್ಯಂತರ ರೂಪಾಯಿ ಪಂಗನಾಮ ಹಾಕಿದ ಆರೋಪ. ಇನ್ನೋವೇಟಿವ್ ಫಿಲ್ಮ್ ಸಿಟಿ ಮಾಲೀಕ ಸರವಣ ಪ್ರಸಾದ್ ಮತ್ತು ನಿರ್ದೇಶಕಿ ರಾಧಿಕಾ ಅಚ್ಯುತನ್ರನ್ನ ಬಂಧಿಸಿದ ಸಿಸಿಬಿ ಪೊಲೀಸರು. 2G ಸ್ಪೆಕ್ಟ್ರಮ್ ಹಂಚಿಕೆ ಹಗರಣ. ರಾಜಾ ಅವಧಿಯಲ್ಲಿ ನೀಡಲಾಗಿದ್ದ ಎಲ್ಲ 122 ಲೈಸೆನ್ಸ್ ರದ್ದು. 6 ಟೆಲಿಕಾಂ ಕಂಪನಿಗಳಿಗೆ ತಲಾ 5 ಕೋಟಿ, 3 ಕಂಪನಿಗಳಿಗೆ ತಲಾ 50 ಲಕ್ಷ ರು ದಂಡ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ಕಳೆದ 10 ವರ್ಷಗಳಿಂದ ನಳದ ಸೌಲಭ್ಯಕ್ಕಾಗಿ ಪರದಾಡುತ್ತಿರುವ ಕುಟುಂಬ. ಮನೆಗೆ ನೀರಿನ ನಳಕ್ಕಾಗಿ ಲೋಕಾಯುಕ್ತ ಕಚೇರಿ, ಹೈಕೋರ್ಟ್ ಮೆಟ್ಟಿಲೇರಿದ ಕುಟುಂಬಸ್ಥರು. 2G ತರಂಗಾಂತರ ಹಂಚಿಕೆ ಹಗರಣದ ತನಿಖೆಗೆ ವಿಶೇಷ ತಂಡ ರಚನೆಗೆ ಸುಪ್ರೀಂ ಕೋರ್ಟ್ ನಕಾರ. ಹಗರಣದಲ್ಲಿ ಚಿದಂಬರಂ ಪಾತ್ರದ ಕುರಿತು ಫೆಬ್ರವರಿ 4ಕ್ಕೆ ಸಿಬಿಐ ಕೋರ್ಟ್ನಿಂದ ತೀರ್ಪು. ನಟಿ ಹನ್ಸಿಕಾ ಜೊತೆ ಪ್ರಭುದೇವ್ ಅಫೇರ್ ಹಿನ್ನೆಲೆ ಮುರಿದು ಬೀಳುವ ಹಂತದಲ್ಲಿ ದಕ್ಷಿಣ ಭಾರತದ ತಾರಾ ಜೋಡಿ ಪ್ರಭುದೇವ್ ಹಾಗೂ ನಯನತಾರಾ ಸಂಬಂಧ. 2G ಸ್ಪೆಕ್ಟ್ರಮ್ ಹಂಚಿಕೆಗೆ ಪರವಾನಗಿ ನೀಡಲು ಹೊಸ ಟೆಂಡರ್ ಕರೆಯಲು ಸೂಚನೆ. 4 ತಿಂಗಳೊಳಗೆ ಹೊಸ ಪರವಾನಗಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಸುಪ್ರೀಂ ಕೋರ್ಟ್ ಸೂಚನೆ. ಈಜಿಪ್ಟ್ನ ಪೋರ್ಟ್ ಸೈಡ್ನಲ್ಲಿ ಅಲ್ ಮಸ್ರಿ ಹಾಗೂ ಅಲ್ ಅಹ್ಲಿ ಮಧ್ಯೆ ನಡೆದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಭಾರೀ ಘರ್ಷಣೆ. ಘಟನೆಯಲ್ಲಿ 73 ಮಂದಿ ಸಾವು, 100ಕ್ಕೂ ಹೆಚ್ಚು ಜನರಿಗೆ ಗಾಯ. 4ನೇ ದಿನದ ವಿಧಾನಸಭೆ ಕಲಾಪ. ಸದನಕ್ಕೆ ಆಗಮಿಸಿದ ಸ್ಪೀಕರ್ ಬೋಪಯ್ಯ ಕಪ್ಪು ಪಟ್ಟಿ ಧರಿಸಿ ಸದನದ ಬಾವಿಗಿಳಿದು ಪಕ್ಷೇತರರ ಪ್ರತಿಭಟನೆ. ಸ್ಪೀಕರ್ ರಾಜೀನಾಮೆಗೆ ಆಗ್ರಹ. ಆರ್ಎಸ್ಎಸ್ ಒಂದು ಉಗ್ರಗಾಮಿ ಸಂಘಟನೆ. ಹುಬ್ಬಳ್ಳಿಯಲ್ಲಿ ನಡೆದ ಆರ್ಎಸ್ಎಸ್ ಬೈಠಕ್ ಉಗ್ರರ ತರಬೇತಿ ಕೇಂದ್ರ. ಮೈಸೂರಿನಲ್ಲಿ ಸಂಸದ ವಿಶ್ವನಾಥ್ ಕಿಡಿ. ಅಭಿವೃದ್ಧಿ ಕಾರ್ಯಗಳಲ್ಲಿ ರಾಜ್ಯಕ್ಕೆ ಯಡಿಯೂರಪ್ಪ ಮಾದರಿ. ಮಠ ಮಾನ್ಯಗಳಿಗಷ್ಟೇ ಅಲ್ಲದೆ ಅವರು ಎಲ್ಲಾ ಜನಾಂಗದವರಿಗೂ ಹಣ ನೀಡಿದ್ದಾರೆ. ತುಮಕೂರಿನಲ್ಲಿ ಯಡಿಯೂರಪ್ಪನವರನ್ನು ಹೊಗಳಿದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಕೆಎಚ್ ಮುನಿಯಪ್ಪ. ಸ್ಪೀಕರ್ ವಿರುದ್ಧ ನಿಲುವಳಿ ಮಂಡನೆಗೆ ಪಕ್ಷೇತರರ ಒತ್ತಾಯ. ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡದ ಹಿನ್ನೆಲೆ ಕಪ್ಪು ಪಟ್ಟಿ ಧರಿಸಿ ಬಂದ ಪಕ್ಷೇತರ ಶಾಸಕರಿಂದ ಸಭಾತ್ಯಾಗ. ಕೈಗಾದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವವರ ಸ್ಥಳಾಂತರಕ್ಕೆ ಆಗ್ರಹ. 60 ದಿನ ಪೂರೈಸಿದ ರೈತರ ಧರಣಿ. ರಾಜ್ಯ ಸರ್ಕಾರ ಇನ್ನೂ ಮಾತುಕತೆಗೆ ಕರೆಯದಿರುವ ಬಗ್ಗೆ ಧರಣಿ ನಿರತರ ಆಕ್ರೋಶ. ಮೈಸೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಗಳ ಫಲಿತಾಂಶ ಪ್ರಕಟ. ಇಂಗ್ಲಿಷ್ ಐಚ್ಛಿಕ ವಿಷಯದ 5ನೇ ಸೆಮಿಸ್ಟರ್ನಲ್ಲಿ 70% 80% ವಿದ್ಯಾರ್ಥಿಗಳು ಫೇಲ್. ಉಚಿತ ಮರುಮೌಲ್ಯಮಾಪನಕ್ಕೆ ವಿದ್ಯಾರ್ಥಿಗಳ ಆಗ್ರಹ. ತುಮಕೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ಬುಕ್ಕಾಪಟ್ಟಣ ಹಾಗೂ ಹಾಗಲವಾಡಿಗೆ ಹೇಮಾವತಿ ನೀರು ಹರಿಸುವ ಕುರಿತು ಸರ್ಕಾರದ ಗಮನ ಸೆಳೆಯುವೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭರವಸೆ. ದೆಹಲಿಯ ಗುರ್ಗಾಂವ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಅಣ್ಣಾ ಹಜಾರೆ ಡಿಸ್ಚಾರ್ಜ್. ಚಿಕಿತ್ಸೆಗಾಗಿ ತುಮಕೂರು ರಸ್ತೆಯಲ್ಲಿರುವ ಜಿಂದಾಲ್ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ದಾಖಲು. 2G ಲೈಸೆನ್ಸ್ ರದ್ದು ಹಿನ್ನೆಲೆ ಚಿದಂಬರಂ ರಾಜೀನಾಮೆಗೆ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್ ಒತ್ತಾಯ. ಹಗರಣದಲ್ಲಿ ಪ್ರಧಾನಿ ಪಾತ್ರವೂ ಇದೆ. ಪ್ರಧಾನಿ ಸೋನಿಯಾ ಉತ್ತರ ನೀಡಲಿ. ರವಿಶಂಕರ್ ಪ್ರಸಾದ್. ಬೆಂಗಳೂರು ಸುತ್ತಮುತ್ತ ಭೂ ಒತ್ತುವರಿ. ವಿಧಾನ ಪರಿಷತ್ನಲ್ಲಿ ಕಾವೇರಿದ ಚರ್ಚೆ. ಒತ್ತುವರಿದಾರರ ವಿರುದ್ಧ ಕ್ರಿಮಿನಲ್ ಕೇಸ್. ಒತ್ತುವರಿಗೆ ಸಹಕರಿಸಿದ ಅಧಿಕಾರಿಗಳ ವಿರುದ್ಧವೂ ಕೇಸ್. ಸಿಎಂ ಸದಾನಂದಗೌಡ ಹೇಳಿಕೆ. ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ. ಲೋಕಾಯುಕ್ತ ಕೋರ್ಟ್ನಲ್ಲಿ ಕೇಂದ್ರ ಸಚಿವ ಎಸ್ಎಂ ಕೃಷ್ಣ, ಧರ್ಮಸಿಂಗ್, ಎಚ್ಡಿಕೆ ವಿರುದ್ಧದ ದೂರು ವಿಚಾರಣೆ. ಮಾರ್ಚ್ 26ಕ್ಕೆ ವಿಚಾರಣೆ ಮುಂದೂಡಿಕೆ. ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ಸಿಎಂ ಸದಾನಂದಗೌಡ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ನಮ್ಮ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ. ಕೊಪ್ಪಳದಲ್ಲಿ ಸಚಿವ ಸೋಮಣ್ಣ ಹೇಳಿಕೆ. ಶಾಸಕ ವೈ ಸಂಪಂಗಿ ಲಂಚ ಪ್ರಕರಣ. ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ. ವಿಧಾನಸಭೆ ಕಲಾಪ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಸಚಿವ ಜಗದೀಶ್ ಶೆಟ್ಟರ್ ಗೈರು. ವಿಚಾರಣೆ ಮಾರ್ಚ್ 23ಕ್ಕೆ ಮುಂದೂಡಿಕೆ. ಶೆಟ್ಟರ್ ಖುದ್ದು ಹಾಜರಿಗೆ ಆದೇಶ. ರಾಮನಗರ ಜಿಲ್ಲೆಯ ಗುನ್ನೂರಿನಲ್ಲಿ ಕರಡಿ ದಾಳಿ. ನೀರು ಹಿಡಿಯಲು ಹೋಗಿದ್ದ ಇಬ್ಬರಿಗೆ ಗಾಯ. ಲಕ್ಷ್ಮಮ್ಮ, ಗಿರೀಶ್ ಗಾಯಗೊಂಡವರು.
ಚಾಮರಾಜನಗರದ ಬೇಡಗುಳಿಯಲ್ಲಿ ಶವ ಸಂಸ್ಕಾರದ ವೇಳೆ ಹೆಜ್ಜೇನು ದಾಳಿ, ನಾಗಾನಾಯ್ಕ ಬಲಿ, 8 ಮಂದಿಗೆ ಗಂಭೀರ ಗಾಯಾಳುಗಳು ಆಸ್ಪತ್ರೆಗೆ ದಾಖಲು. ಲೋಕಾಯುಕ್ತ ನೇಮಕ ವಿಚಾರದಲ್ಲಿ ಸರ್ಕಾರದ ವಿಳಂಬ ನೀತಿ ವಿರುದ್ಧ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ನ ವಿಆರ್ ಸುದರ್ಶನ್ ಕಿಡಿ. ಸರ್ಕಾರದ ವಿಳಂಬ ನೀತಿಗೆ ಖಂಡನೆ. ಸರ್ಕಾರದ ವತಿಯಿಂದ ಲೋಕಾಯುಕ್ತ ನೇಮಕ ಪ್ರಕ್ರಿಯೆ ಮುಗಿದಿದೆ ಅಂದ್ರು ಸಿಎಂ. ಕೆರಳಿದ ಕಾಂಗ್ರೆಸ್ ಸದಸ್ಯರಿಂದ ಸಭಾತ್ಯಾಗ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಬಲಕ್ಕೆ ಬಿದ್ದ ಚಿರತೆ. ರಸ್ತೆ ಮಧ್ಯೆ ಕುಳಿತು ಟ್ರಾಫಿಕ್ ಜಾಮ್ ಸೃಷ್ಟಿಸಿದ ಚಿರತೆ. ಅಧಿಕಾರಿಗಳು ಬರುವಷ್ಟರಲ್ಲಿ ಚಿರತೆ ಸೆರೆ ಹಿಡಿದ ಪೊಲೀಸರು. ಶಾಸಕರ ಭವನದಲ್ಲಿ ಪ್ರಾಥಮಿಕ ಶಿಕ್ಷಣ ಇಂಗ್ಲಿಷ್ನಲ್ಲಿ ಬೇಕೇ ಬೇಡವೇ ಎಂಬ ಬಗ್ಗೆ ಸಂವಾದ. ಇಂಗ್ಲಿಷ್ ಮಾಧ್ಯಮ ಬೇಕು ಮತ್ತು ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬೇಕು. ಬಹುಪಾಲು ಚಿಂತಕರ ವಾದ. ಸನ್ನಡತೆಯ ಕೈದಿಗಳ ಬಿಡುಗಡೆ ವಿಚಾರದಲ್ಲಿ ಸರ್ಕಾರ ತನ್ನೆಲ್ಲ ಪ್ರಕ್ರಿಯೆ ಮುಗಿಸಿದೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಬಿಡುಗಡೆ ಸಾಧ್ಯವಾಗ್ತಿಲ್ಲ. ವಿಧಾನಸಭೆಯಲ್ಲಿ ಬಂಧಿಖಾನೆ ಸಚಿವ ನಾರಾಯಣಸ್ವಾಮಿ ಸ್ಪಷ್ಟನೆ. ಕರ್ನಾಟಕ ಪೊಲೀಸ್ ಮಾಸಪತ್ರಿಕೆಯ 5ನೇ ವಾರ್ಷಿಕೋತ್ಸವ ಮತ್ತು ವೆಬ್ಸೈಟ್ ಬಿಡುಗಡೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮ. ಡೊಳ್ಳು ಕುಣಿತದ ಮೂಲಕ ಅತಿಥಿಗಳ ಸ್ವಾಗತ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಮಂಗನ ಕಾಯಿಲೆಗೆ ಓರ್ವ ಬಲಿ. 15ಕ್ಕೂ ಹೆಚ್ಚು ಜನರಲ್ಲಿ ಕಾಯಿಲೆ ಶಂಕೆ. 4ರಲ್ಲಿ ಮಂಗನ ಕಾಯಿಲೆ ದೃಢ. ಜಿಲ್ಲಾ ಆರೋಗ್ಯಾಧಿಕಾರಿ ಸ್ಪಷ್ಟನೆ. ಧಾರವಾಡ ಜಿಲ್ಲೆಯಲ್ಲೊಬ್ಬ ಕಿರಾತಕ ಮಿಲಿಟರಿ ಮಾಮ ಹೆಣ್ಣು ಮಕ್ಕಳಿಗೆ ಮಾತ್ರ ಸಾಲ ನೀಡ್ತಾನೆ. ಹಣ ನೀಡದಿದ್ದಾಗ ಮಂಚಕ್ಕೆ ಕರೀತಾನೆ. ಸರಿಯಾಗಿ ಬಡ್ಡಿ ಕೊಡಲು ಬಂದ ಮಹಿಳೆಯರಿಗೂ ಕಾಟ ತಪ್ಪಿಲ್ಲ. ದುಬಾರೆ ಕ್ಯಾಂಪ್ನಲ್ಲಿರೋ ಆನೆಗಳನ್ನು ಸಾಕಲಾಗದೆ ಮಾರಾಟಕ್ಕೆ ಮುಂದಾದ ಸರ್ಕಾರ. ಮಧ್ಯಪ್ರದೇಶದ ಬೊಂಬಾಲಘಡ್ ರಾಷ್ಟ್ರೀಯ ಉದ್ಯಾನವನಕ್ಕೆ 3 ಆನೆಗಳ ಮಾರಾಟಕ್ಕೆ ಸಜ್ಜು. ಆನೆ ಮಾರಾಟಕ್ಕೆ ಮಾವುತರ ವಿರೋಧ. ಮದುವೆ ಸಂಭ್ರಮದಲ್ಲಿ ಬಾಲಿವುಡ್ನ ರಿತೇಶ್ ದೇಶ್ಮುಖ್ ಮತ್ತು ಜೆನಿಲಿಯಾ ಡಿಸೋಜಾ ಜೋಡಿ. ಶುಕ್ರವಾರ ಹಸೆಮಣೆ ಏರಲು ಸಕಲ ಸಿದ್ಧತೆ. ಮದುವೆ ಮುಂಚಿನ ಕಾರ್ಯಕ್ರಮಗಳಲ್ಲಿ ಕುಟುಂಬಸ್ಥರು ಫುಲ್ ಬ್ಯುಸಿ. ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ ಪಾಕ್ ಪ್ರಧಾನಿ ಗಿಲಾನಿ. ಎನ್ಆರ್ಒ ಹಗರಣದ ಕುರಿತು ವಿಚಾರಣೆ ನಡೆಸಲು ಪಾಕ್ ಸುಪ್ರೀಂ ಕೋರ್ಟ್ ನಿರ್ಧಾರ. ಫೆಬ್ರವರಿ 13ರಂದು ಕೋರ್ಟ್ಗೆ ಹಾಜರಾಗಲು ಗಿಲಾನಿಗೆ ಸೂಚನೆ. ಶಿವಪ್ರಭು ಪಾಟೀಲರನ್ನು ಅವಿಶ್ವಾಸದ ಮೂಲಕ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿಸಿದ ಕಾಂಗ್ರೆಸ್. ಗುಲ್ಬರ್ಗಾ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಶುಕ್ರವಾರ ಚುನಾವಣೆ. ಕುರ್ಚಿ ಉಳಿಸಿಕೊಳ್ಳಲು ಬಿಜೆಪಿ ಕಸರತ್ತು. ಐತಿಹಾಸಿಕ ತಿಮ್ಮಲಾಪುರ ದೇಗುಲಗಳ ರಕ್ಷಣೆ ಮರೆತ ಪುರಾತತ್ವ ಇಲಾಖೆ. ರಕ್ಷಣೆ ಇಲ್ಲದೆ ಸೊರಗುತ್ತಿವೆ ದೇಗುಲ ಸ್ಮಾರಕಗಳು. ಹಂಪಿ ಉತ್ಸವದಂತೆ ತಿಮ್ಮಲಾಪುರ ಉತ್ಸವ ನಡೆಸಲು ಸ್ಥಳೀಯರ ಒತ್ತಾಯ. ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಶುಕ್ರವಾರ ಹಿಂದುಳಿದ ವರ್ಗಗಳ ಬೃಹತ್ ಸಮಾವೇಶ. ಅರಮನೆ ಮೈದಾನದಲ್ಲಿ ಸಮಾವೇಶಕ್ಕೆ ಸರ್ವಸಿದ್ಧತೆ. 2G ಸ್ಪೆಕ್ಟ್ರಮ್ ಹಗರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸಿದ ವೆಂಕಯ್ಯ ನಾಯ್ಡು. ಹಗರಣದಲ್ಲಿ ಭಾಗಿಯಾಗಿರುವ ಕಳಂಕಿತ ಸಚಿವರನ್ನ ಸಂಪುಟದಿಂದ ಕೈಬಿಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಏಮು ಪಕ್ಷಿ ಸಾಕಾಣಿಕೆಯಲ್ಲಿ ರಾಯಚೂರಿನ ವೆಂಕಟೇಶ್ವರ ರಾವ್ ಸಾಧನೆ. ಏಮು ಸಾಕಾಣಿಕೆಯಿಂದ ಲಕ್ಷ ಆದಾಯ ಗಳಿಕೆ. ಏಮು ಪಕ್ಷಿ ಮಾಂಸಕ್ಕೆ ದೇಶ ವಿದೇಶಗಳಲ್ಲಿ ಭಾರೀ ಬೇಡಿಕೆ. ಅನುದಾನ ಬಿಡುಗಡೆಗೆ ಆಗ್ರಹ. ಧಾರವಾಡದಲ್ಲಿ ಸರ್ಕಾರದ ಧೋರಣೆ ಖಂಡಿಸಿ ಬೀದಿ ಬೀದಿ ಅಲೆದು ಸಾರ್ವಜನಿಕರಿಂದ ಭಿಕ್ಷೆ ಬೇಡಿದ ಶಿಕ್ಷಕರು. ಜಿಲ್ಲಾಧಿಕಾರಿಗಳ ಮೂಲಕ ಹಣ ಸಿಎಂಗೆ ರವಾನೆ. ರಾಜ್ಯದ 22,000 ಪಡಿತರ ವಿತರಕರಿಗೆ ಕಮಿಷನ್ ಕೊಡದೆ ಸರ್ಕಾರದಿಂದ ಅನ್ಯಾಯ. 5 ವರ್ಷಗಳಿಂದ 75 ಕೋಟಿ ಬಾಕಿ. ಪ್ರತಿಭಟನೆ ನಡೆಸಲು ಪಡಿತರ ವಿತರಕರ ಸಂಘ ಸಜ್ಜು. ದಾವಣಗೆರೆಯಲ್ಲಿ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಹೇಳಿಕೆ. ಬೆಂಗಳೂರಿನ ಮಾರ್ಕೆಟ್ ಬಳಿಯ ಉರ್ದು ಶಾಲೆ ಆವರಣವನ್ನ ಗುಜರಿಯಾಗಿಸಿದ ಟಿಪ್ಪು ಎಜುಕೇಷನ್ ಟ್ರಸ್ಟ್. ಟ್ರಸ್ಟ್ಗೆ ಜಾಗ ನೀಡಿದ್ದ ಸರ್ಕಾರ. ಕಸ ಗ್ಲಾಸ್ ಪೀಸ್ಗಳಿಂದಾಗಿ ಶಾಲೆಗೆ ಬರಲು ಮಕ್ಕಳ ಪರದಾಟ. 2G ಲೈಸೆನ್ಸ್ ರದ್ದು ಹಿನ್ನೆಲೆ ಪ್ರಧಾನಿ ಹಣಕಾಸು ಸಚಿವರು ಜವಾಬ್ದಾರರಲ್ಲ. ಸುಪ್ರೀಂ ಕೋರ್ಟ್ ತೀರ್ಪು ಸ್ವಾಗತಿಸುತ್ತೇವೆ. ಟ್ರಾಯ್ ಶಿಫಾರಸುಗಳನ್ನು ಒಪ್ಪುತ್ತೇವೆ. ದೆಹಲಿಯಲ್ಲಿ ಟೆಲಿಕಾಂ ಸಚಿವ ಕಪಿಲ್ ಸಿಬಲ್ ಹೇಳಿಕೆ. ಬೇರೊಬ್ಬರ ಹೊಲಕ್ಕೆ ಕುರಿ ನುಗ್ಗಿದ ಹಿನ್ನೆಲೆ ದಲಿತ ಬಾಲಕಿಯನ್ನ ಮರಕ್ಕೆ ಕಟ್ಟಿ ಬಾರುಕೋಲಿನಿಂದ ಥಳಿತ. ವಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಬೂದಿಹಾಳದ PH ಗ್ರಾಮದಲ್ಲಿ ಘಟನೆ. ಆರೋಪಿ ನಿಂಗಣ್ಣ ಬಿರಾದರ್ ನಾಪತ್ತೆ. ಸೂಪರ್ ಸ್ಟಾರ್ ರಜನಿಕಾಂತ್ ಆಯ್ತು. ತೇನ್ ಚಂಡಮಾರುತದ ಸಂತ್ರಸ್ತರಿಗೆ ಇದೀಗ ಕಮಲ್ ಹಾಸನ್ ನೆರವಿನ ಹಸ್ತ. ಸಂತ್ರಸ್ತರಿಗೆ 15 ಲಕ್ಷ ರೂಪಾಯಿ ನೆರವು ನೀಡಿದ ಕಮಲ್ ಹಾಸನ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಪ್ರಯತ್ನ ನಡೆದಿಲ್ಲ. ಪರಮೇಶ್ವರ್ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪ್ರಯೋಗಶೀಲವಲ್ಲ. ದೆಹಲಿಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಬಿಕೆ ಹರಿಪ್ರಸಾದ್ ಹೇಳಿಕೆ. ಆನೇಕಲ್ ತಾಲೂಕಿನ ಇಗ್ಗಲೂರು ಗ್ರಾಮದ ಕೆರೆ ಅಂಗಳ ಬಳಿಯ 4 ಎಕರೆ ಭೂಮಿ ಒತ್ತುವರಿ. ಗ್ರಾಮದ ಕೃಷ್ಣಮೂರ್ತಿ ರೆಡ್ಡಿ ಎಂಬುವರಿಂದ ಅಕ್ರಮ ಭೂ ಕಬಳಿಕೆ. ಜೆಡಿಎಸ್ ಕಾರ್ಯಕರ್ತರಿಂದ ಪ್ರತಿಭಟನೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಗುಡ್ಡದ ಅನ್ವೇರಿಯಲ್ಲಿ ಶಾಲಾ ಕೊಠಡಿಯಲ್ಲಿಯೇ 8ನೇ ತರಗತಿ ವಿದ್ಯಾರ್ಥಿ ಅಜ್ಜಯ್ಯ ಹಿರೇಮಠ್ ನೇಣಿಗೆ ಶರಣು. ಮಧ್ಯಾಹ್ನ ಊಟದ ಸಮಯದಲ್ಲಿ ಘಟನೆ. ಸಾವಿನ ಸುತ್ತ ಅನುಮಾನದ ಹುತ್ತ. ಹಾಸನದಲ್ಲೊಬ್ಬ ವಿಶಿಷ್ಟ ಕಲಾವಿದ. ಪೆನ್ ರಿಫಿಲ್ನೊಳಗೆ ಚಿತ್ರರಚನೆ. ಕಲಾವಿದ ಕುಮಾರ್ನ ಕಲಾ ನೈಪುಣ್ಯತೆಗೆ ಬೆರಗಾದ ಕಲಾರಸಿಕರು. ಕಾರವಾರ
ಕಾರವಾರದ ಚಪ್ಪಲಿ ಯುದ್ಧ ನೌಕೆ ಮ್ಯೂಸಿಯಂಗೆ ನಗರಸಭೆ ಬೀಗ. ರಿಪೇರಿ ನೆಪದಲ್ಲಿ ನಗರಸಭೆ ಆಯುಕ್ತರಿಂದ ಗೇಟ್ಗೆ ಬೀಗ. ಪ್ರವಾಸಿಗರು ಸಾರ್ವಜನಿಕರಿಂದ ತೀವ್ರ ವಿರೋಧ.